ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 55 ಶಾಸಕರ ಜೊತೆ ಹೊರಟೇ ಬಿಟ್ಟರು ಡಿ.ಕೆ. ಶಿವಕುಮಾರ್. ಇದ್ದಕ್ಕಿದ್ದಂತೆ ಬೆಳಗಾವಿ ಅಧಿವೇಶನ ನಡೀತಿರೋ ಟೈಮಲ್ಲೇ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಯಾವಾಗ ಎಂಟ್ರಿ ಕೊಟ್ರಲ್ಲ, ಅದಾಗ್ತಾ ಇದ್ದ ಹಾಗೆ ಡಿ.ಕೆ. ರಾಂಗ್ ಆಗಿದ್ದು ಯಾಕೆ? ತನ್ನ ದಾರಿ ತನಗೆ ಅಂತ ಹೊರಟಿದ್ದು ಯಾಕೆ? ಕೈಗೆ ಇದು ಆಘಾತಕಾರಿ ಸುದ್ದಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಅಪ್ಪಳಿಸ್ತಾ ಇದೆ ಈ ಸುದ್ದಿ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತಕ್ಕೆ ಸಮಾಧಾನವಾಗಿದ್ದರು, ಡಿ.ಕೆ. ಬ್ರದರ್ಸ್ ಇಬ್ಬರೂ ಕೂಡ. ಯಾಕಂದರೆ ಹೈಕಮಾಂಡ್ ಭರವಸೆ ಕೊಟ್ಟಿತ್ತು, ಇನ್ನೊಂದು ತಿಂಗಳು ಟೈಮ್ ಕೊಡಿ, ಆಗತ್ತೆ ಎಲ್ಲ ಸುಗಮವಾಗಿ ನಾವು ನಡೆಸ್ಕೊಡ್ತೀವಿ ಅಂತ. ಸಿದ್ದರಾಮಯ್ಯನವ್ರನ್ನ ಒಪ್ಪಿಸೋದು ಜವಾಬ್ದಾರಿ ನಮ್ಮದು ಅಂತ. ಮತ್ತು ನೀವು ಬೇರೆಯವ್ರ ಜೊತೆ ಎಲ್ಲ ನೀವು ಮಾತಾಡಿ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಬಿಟ್ಟಿದ್ರು. ರಾಹುಲ್ ಗಾಂಧಿ ಅವ್ರನ್ನೂ ಒಂದು ಹಂತಕ್ಕೆ ಕನ್ವಿನ್ಸ್ ಮಾಡಿದ್ರು ಸೋನಿಯಾ ಖರ್ಗೆ ಅವರು. ಆದರೆ ಇದ್ದಕ್ಕಿದ್ದಂತೆ ಈಗ ಸಿದ್ದು ಟೀಮ್ ರಾಂಗ್ ಆಗಿದೆ. ಯತೇಂದ್ರ ಸಿದ್ದರಾಮಯ್ಯನವರು ಈ ರೀತಿ ಪದೇ ಪದೇ ತಮ್ಮ ತಂದೆನೇ 5 ವರ್ಷ CM, ಅಪ್ಪಯ್ಯನೇ 5 ವರ್ಷ ಇರ್ತಾರೆ ಅಂತ ಪದೇ ಪದೇ ಹೇಳ್ತಾರೆ ಅಂದರೆ ಹೈಕಮಾಂಡ್ಗೆ ಸೆಡ್ಡು ಅಂತ ಅಲ್ವಾ? ಸಿದ್ದರಾಮಯ್ಯನವರು ಅದೇನಾಗತ್ತೋ ಆಗಲಿ, ಹೈಕಮಾಂಡ್ನೇ ಒಂದು ಕೈ ನೋಡ್ತೀನಿ ಅಂದಂಗೆ ಆಗಲಿಲ್ವಾ ಇದು? ಅವತ್ತು ಸೋನಿಯಾ ಗಾಂಧಿಯವರ ಕಾಲು ಸಿದ್ದರಾಮಯ್ಯನವರು ಮಂಡ್ಯದಲ್ಲಿದ್ದಾಗ ಬಂತು. ಡೆಲ್ಲಿಗೆ ಬನ್ನಿ ಅನ್ನೋ ಸಂದೇಶಕ್ಕೆ ಸಿದ್ದರಾಮಯ್ಯನವರು ಸೆಡ್ ಹೊಡೆದಿದ್ದಾರೆ. ಆಲ್ರೆಡಿ ನನ್ನ ಟೈಮ್ ಟೇಬಲ್ ತುಂಬ ಟೈಟ್ ಇದೆ ಅನ್ನೋ ರೀತಿಯಲ್ಲಿ ಆನ್ಸರ್ ಕೊಡೋ ಮೂಲಕ ಅನ್ನೋದೊಂದು ಸುದ್ದಿ ಬಂತು. ಈಗ ಯತೀಂದ್ರ ಅವರೇ ಈ ನಡೆ. ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ಶಾಸಕರನ್ನು ಸೇರಿಸಿ ತಲೆ ಕೌಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರ ಪರ ವಾಲ್ಮೀಕಿ ಸಮುದಾಯದ ಶ್ರೀಗಳು ಬ್ಯಾಟ್ ಬೀಸ್ತಿದ್ದಾರೆ. ದಲಿತ CM ಆಗಬೇಕು, ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಬಹುದು ಅನ್ನೋ ರೀತಿಯಲ್ಲಿ ಹೊಸ ಗೇಮ್ ಬೇರೆ ಶುರು ಆಗಿಬಿಟ್ಟಿದೆ. ಈಗ ಸಿಡಿದೆದ್ದಿದ್ದಾರೆ ಡಿ.ಕೆ. 55 + 20 ಒಟ್ಟು 75 ಜನರ ಜೊತೆಗೆ ಎದ್ದು ನಿಂತ ಡಿ.ಕೆ. ಇಷ್ಟು ಸಾಲದು ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಬೇರೆ ಗಟ್ಸಿದ್ಯಾ ಸಿದ್ದರಾಮಯ್ಯನವರನ್ನ ಇಳಿಸೋ ತಾಕತ್ತು ಯಾರಿಗಿದೆ ಅಂತ ಬೇರೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅದು ಡಿ.ಕೆ. ತಾಕತ್ತಿಗೆ ಸವಾಲಲ್ವಾ? ಸೊ ಡಿ.ಕೆ. ಸೋಲು ಒಪ್ಪಿಕೊಂಡಂಗಾಗತ್ತೆ. ಇಷ್ಟು ಓಪನ್ ಆಗಿ ಪಂಥಾಹ್ವಾನ ಕೊಟ್ಟ ಮೇಲೂ ಸುಮ್ಮನಿದ್ರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಡಿ.ಕೆ.ಗೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಿಂದಲೇ ಒಂದು ಬಿಗ್ ಸ್ಟೇಟ್ಮೆಂಟ್ ಬಂದಿದೆ. ಸಂಕ್ರಾಂತಿ ತನಕ ಕಾಯೋ ಮಾತೇ ಇಲ್ಲ. ಯಾಕಂದರೆ ಕೊಟ್ಟ ಮಾತಿನಂತೆ 2.5 ವರ್ಷ ಕಂಪ್ಲೀಟ್ ಆಗಿದೆ. 2.5 ವರ್ಷ ಆಗೋಕ್ಕಿಂತ ಮುಂಚೆ 1 ವಾರನೇ ಮೊದಲೇ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದು ಅನ್ನೋದು ಡಿ.ಕೆ. ಬಣ ಹೇಳ್ತಿರೋದಲ್ವ. ಸೊ ಅದ್ರ ಮೇಲೆ ನಾವು ಕಾದಿದ್ದೀವಿ. 15 ದಿನ ಆಗೋಗಿದೆ. ಇನ್ನು ನಾವು ಕಾಯೋಕ್ಕಾಗಲ್ಲ. ಕೊಡೋದಾದ್ರೂ ಕೊಡಿ, ಇಲ್ಲ ಬಿಟ್ಟು ಬಿಡಿ ಅನ್ನೋ ತನಕ ಸಂದೇಶ ಫಸ್ಟ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಓಪನ್ ಆಗಿ ಮೆಸೇಜ್ ಕೊಟ್ಟಿರೋದು. ಒಟ್ಟು 75+ ಮೆಂಬರ್ಸ್ ಡಿ.ಕೆ. ಜೊತೆ ಸೇರಿದ್ದು ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿದೆ. 55 ಶಾಸಕರೇ ಇದ್ದಾರೆ, MLCಗಳು, ಬೇರೆ ಪ್ರಮುಖ ನಾಯಕರೆಲ್ಲ ಸೇರಿ 77 ಜನ ಅಲ್ಲಿ ಹಾಜರಿದ್ರು ಅನ್ನೋದು ಈಗ ಗೊತ್ತಾಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಅಧಿವೇಶನ ಮುಗಿಯುವ ತನಕ ಅಷ್ಟೇ ಕಾಯೋದು. 19ನೇ ತಾರೀಕು ಡೆಲ್ಲಿಗೆ ಹೋಗ್ತಿದ್ದಾರೆ ಡಿ.ಕೆ. 19ನೇ ತಾರೀಕು ನೀವು ಹೋಗ್ತಿದ್ದೀರಾ ಅಂತ ಸಿದ್ದರಾಮಯ್ಯನವ್ರನ್ನ ಕೇಳಿದ್ದಕ್ಕೆ ಸಿಡ್ದೆದ್ದಿದ್ದ, ಮತ್ತು ಅದೇ ಕೇಳ್ತೀರಾ ಅಂತ ಸಿಟ್ಟಾಗಿ ಮೀಡಿಯಾಗಳ ಮೇಲೆ ಸಿಡ್ದಿದ್ದಾರೆ ಸಿದ್ದರಾಮಯ್ಯನವರು. 19ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಯಾಕಿನ್ನೂ ಕರೆ ಬಂದಿಲ್ಲ? ಸೋನಿಯಾ ಕರೆಗೆ ಸಿದ್ದು ಹೋಗೊಟ್ಟಿಲ್ಲ ಅನ್ನೋದ್ರ ಎಫೆಕ್ಟ್ ಆಯಿತು, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರಿಗೆ ತನ್ನ ಅಂತಿಮ ಸಂದೇಶ ಕೊಡೋದಕ್ಕೆ ಹೋಗ್ತಿದ್ದಾರಾ ಗೊತ್ತಿಲ್ಲ. 19ಕ್ಕೆ ಹೋಗ್ತಿದ್ದಾರೆ ಅನ್ನೋದು ಡಿ.ಕೆ. ಕ್ಯಾಂಪಿಂದ ಬರ್ತಿರುವಂಥ ಇನ್ಫಾರ್ಮೇಷನ್ನು. ಅವರು ಒಬ್ಬರೇ ಯಾಕೆ ಹೋಗ್ತಿದ್ದಾರೆ ಅನ್ನೋದು ಈಗ ಕುತೂಹಲ. ನೋಡಿ, ಅವರ ಆಪ್ತ ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳಿದ್ದಾರೆ? ನನ್ನ ಹಣೆಯಲ್ಲಿ MLA ಆಗೋ ಯೋಗ ಬರ್ದಿತ್ತು, ಅದಕ್ಕೆ ನಾನು MLA ಆದೆ. ಹಾಗೆ ಡಿ.ಕೆ. ಹಣೆಯಲ್ಲಿ CM ಆಗೋ ಯೋಗ ಬರ್ದಿದೆ, ಅವ್ರು ಹಾಗೇ ಆಗ್ತಾರೆ. 55 ಜನ MLAಗಳೇ ಒಟ್ಟುಗೂಟ ಮಾಡಿದ್ದೀವಿ, ಜೊತೆಗೆ MLCಗಳು ಎಲ್ಲ ಸೇರಿ 77 ಜನ. CM ಆಗೋದಂತೂ ಗ್ಯಾರಂಟಿ. ಡಿ.ಕೆ. ಅಧಿವೇಶನ ಮುಗಿತಿದ್ದ ಹಾಗೆ ಅಂದರೆ ಡಿಸೆಂಬರಲ್ಲೇ CM ಆಗ್ತಾರೆ ಡಿ.ಕೆ. ಸಂಕ್ರಾಂತಿಲ್ ಅಲ್ಲ ಅನ್ನುವ ಮೂಲಕ ಈ ಕ್ಷಣ ನನಗೆ CM ಕುರ್ಚಿ ಬಿಟ್ಟು ಕೊಡಲೇಬೇಕು, ಕೊಟ್ಟ ಮಾತಿನಂತೆ ಅನ್ನುವಂಥ ಅಂತಿಮ ಸಂದೇಶ ಇದು. ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ.
ಸೊ ಅವರು ಶಿಸ್ತನ್ನು ಇದು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಕೂಡ ಮಾತನಾಡಿದ್ದಾರೆ ಸರ್, ಸಿಎಂ ವಿಚಾರ ಸೆಟಲ್ಡ್ ಆಗಿದೆ. ಪದೇ ಪದೇ ನೋಡಿ, ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನಸುಗಳು ಬೀಳ್ತದೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಕರೆದ್ರೆ ಹೋಗ್ತೀವಿ. ಈಗ ಎಷ್ಟು ಜನ ಇದ್ರಿ ಸರ್? ನಾವೊಂದು 50-55 ಜನ ಇದ್ವಿ. ಯಾರ ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇಲ್ಲವಾದಲ್ಲಿ ಶಾಸಕರ ಟೀಮ್ ರೆಡಿ ಇದೆ, ನಾನೇನು ಮಾಡಬಲ್ಲೆ ಅನ್ನುವಂಥ ಭರ್ಜರಿ ಮೆಸೇಜ್ ಕೊಟ್ಟಿದ್ದಾರೆ. ಬಹಳ ಹಿಂದೆಯೇ ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ರು ಡಿ ಕೆ. ಬಹಳ ಹಿಂದೆ ಈ ವಿಚಾರ ಶುರುವಾದಾಗಲೇ ತಾಜಲ್ಲಿ ಎಲ್ಲ ಸರಣಿ ರೂಮ್ಗಳು ಬುಕ್ ಆಗಿಬಿಟ್ಟಿದ್ವು. ನೆನಪಿರಬಹುದು ನಿಮಗೆ, ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ರಿಪೋರ್ಟ್ ಮಾಡಿತ್ತು, ರೆಸಾರ್ಟಲ್ಲಿ ರೂಮ್ ಬುಕ್ಕಿಂಗ್ ಆಗಿದೆ ಅನ್ನೋದು. ಸೊ ಡಿ ಕೆ ಶಿವಕುಮಾರ್ ಅವರು 19ಕ್ಕೆ ಡೆಲ್ಲಿಗೆ ಹೋಗ್ತಿದ್ದಾರೆ, ತಮ್ಮ ಅಂತಿಮ ಸಂದೇಶವನ್ನು ತಿಳಿಸ್ತಿದ್ದಾರೆ. ಇಲ್ಲವಾದಲ್ಲಿ ಕರ್ನಾಟಕದಲ್ಲಿ ರೆಸಾರ್ಟ್ ರಾಜಕಾರಣ ಶುರು ಆಗತ್ತೆ ಅಂತಾನೆ ಈಗ ಹೇಳಲಾಗ್ತಿರೋದು. ಸಿದ್ದು ಸರ್ಕಾರದ ಬುಡವನ್ನು ಅಲುಗಿಸೋ ಮಟ್ಟಿಗೆ ಬೆಳವಣಿಗೆ ಹೋಗ್ಬಿಡಬಹುದು. ಯಾಕಂದ್ರೆ ಯತೀಂದ್ರ ಅವರು ಕೆರಳಿಸಿರುವಂಥ ರೀತಿ, ಸತೀಶ್ ಜಾರಕಿಹೊಳಿ ಅವರು ಹೆಡ್ ಕೌಂಟ್ ತೋರಿಸ್ತಿರುವಂಥ ರೀತಿ. ಸೊ ಡಿ ಕೆಗೆ ಮಾತು ಕೊಟ್ಟು ಸತೀಶ್ಗೆ ಪಟ್ಟ ಕಟ್ಟಬೇಕು ಅನ್ನೋ ವರಸೆಯನ್ನು ನೀವು ಹಿಡಿತಿದ್ದೀರಲ್ವಾ, ಇದು ಘೋರ ಅನ್ಯಾಯ ಅಂತ ಈಗ ಸಿಡ್ದಿರೋದು ಡಿ ಕೆ ಬಣ. ಸಿದ್ದರಾಮಯ್ಯನವರು ಇಳಿಯೋದಕ್ಕೆ ಇಷ್ಟಪಡ್ತಿಲ್ಲ, ಅವ್ರಿಗೆ ಜನ ಬೆಂಬಲ ಇದೆ, ಮಾಸ್ ಲೀಡರು, ಇಷ್ಟು ದಿನ ತಳ್ಳಿದ್ರಿ. ಈಗ ನೋಡಿದ್ರೆ ಇನ್ನೊಬ್ಬರನ್ನ ಕಣಕ್ಕಿಳಿಸ್ತಿದ್ದೀರಾ. ಇದಕ್ಕಿಂತ ಘೋರ ಅನ್ಯಾಯ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇನ್ನು ನಾವು ಬಾಯಿ ಮುಚ್ಕೊಂಡಿರೋದು ಇಲ್ಲ. ರೆಡಿ ಇದೆ, ಬುಕ್ ಆಗಿದೆ ರೂಮು ಅನ್ನೋ ತನಕ ಈಗ ಡಿ ಕೆ ಬಣ ಸಿಡ್ದೆದ್ದಿದೆ. 55 ಶಾಸಕರನ್ನ ಕೂರಿಸಿ ಅದಕ್ಕೆ ಊಟ ಮಾಡಿರೋದು. ಈ ನಡೆ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರದ್ದು ಒಂದು ಊಟದ ಮೀಟಿಂಗ್ ಆಗೇ ಬಿಟ್ಟಿದೆ. ನೋಡಿ, ಡಿ ಕೆ ಟೀಮಲ್ಲಿ ಯಾರ್ಯಾರಿದ್ರು ಊಟಕ್ಕೆ? MC ಸುಧಾಕರ್ ಅವರು, ಮಂಕಾಳ ವೈದ್ಯ, KH ಮುನಿಯಪ್ಪನವರು ಸೀನಿಯರ್ಸ್ ಇದ್ದಾರೆ ಇಲ್ಲಿ, ಶರಣ್ ಪ್ರಕಾಶ್ ಪಾಟೀಲ್, DK ಸುರೇಶು, ಮತ್ತು ಚಂದ್ರರಾಜ್ ಹಟ್ಟಿಹಳ್ಳಿ ಇದ್ರು, ಬಾಬಾ ಸಾಹೇಬ್ ಪಾಟೀಲ್, ST ಸೋಮಶೇಖರ್, ಶಿವರಾಮ್ ಹೆಬ್ಬಾರು, CP ಯೋಗೇಶ್ವರು, ಶ್ರೀನಿವಾಸ್ ಮಾನೆ, NA ಹ್ಯಾರಿಸು, ಇಕ್ಬಾಲ್ ಹುಸೇನು, ಗಣೇಶ್ ಹುಕ್ಕೇರಿ, ಬಾಲಕೃಷ್ಣ ಅವರು, ಸುಮಾರು ಜನ ಎಲ್ಲ ನಾಯಕರನ್ನ ಸೇರಿಸಿ ಊಟಕ್ಕೆ ಕೂರಿಸ್ಬಿಟ್ಟಿದ್ದಾರೆ. MLCಗಳು, ಕೆಲವು ಸಂಸದರಾಗಿದ್ದವರು, ಹಾಲಿಗಳು, ಮಾಜಿಗಳು, ಮತ್ತು 55 ಜನ MLAಗಳು ಎಲ್ಲ ಸೇರಿಸಿ 77 ಜನರನ್ನು ಕೂರಿಸಿ ಊಟ ಮಾಡಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದಾದ ಮೇಲೆ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಈಗ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲು, ಭೈರತಿ ಸುರೇಶು, ಮಧು ಬಂಗಾರಪ್ಪ ಜೊತೆ CM ಕರೆದು ಮಾತಾಡಿಸ್ತಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಸ್ವಲ್ಪ ಟೆನ್ಷನ್ ತಂದಿಟ್ಟಿದೆ ಈ ನಡೆ. ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಬರೀ ಬಾಯಲ್ಲಿ ಮಾತಾಡ್ತಿದ್ರು, ಈಗ ನೆಕ್ಸ್ಟ್ ಸ್ಟೆಪ್ ಇಟ್ಟೇ ಬಿಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರನ್ನ ಸ್ವಲ್ಪ ಟೆನ್ಷನ್ಗೆ ದೂಡಿದೆ. ಈಗ ತರಾತುರಿಯಲ್ಲಿ ಸಿದ್ದು ಬಣ ಅಲರ್ಟ್ ಆಗಿದೆ, ಯಾಕೋ ಇದು ಹೆಚ್ಚು ಕಡಿಮೆ ಆಗೋ ಥರ ಕಾಣಿಸ್ತಿದೆ ಅಂತ. ಇದ್ರ ನಡುವೆ ಡಿ ಕೆಯನ್ನು ಕೆರಳಿಸಿರುವಂಥ ಇನ್ನೊಂದು ಕಾರಣ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ತಗೊಂಡಿದ್ದಾರೆ ಸಿದ್ದರಾಮಯ್ಯ. ಏನದು ಅಂತ ಕೇಳಿದ್ರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ಏಪ್ರಿಲಲ್ಲೇ ಎಲೆಕ್ಷನ್ ಫಿಕ್ಸ್ ಆಗಿದೆ. ಕ್ಯಾಬಿನೆಟಲ್ಲಿ ನಿನ್ನೆ ತೀರ್ಮಾನ ಆಯಿತು, 6500 ಪೌರ ಸಂಸ್ಥೆಗೆ ಚುನಾವಣೆ ಆಗುತ್ತೆ. 4 ವರ್ಷಗಳ ಬಳಿಕ ಕಡೆಗೂ ಈಗ ಚುನಾವಣೆ ನಡೀತಿದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿವಿಧ ಪುರಸಭೆ, ನಗರಸಭೆ ಎಲ್ಲ ಸೇರಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ 2026 ಏಪ್ರಿಲ್ನಲ್ಲಿ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ. ಈಗ ಎಲೆಕ್ಷನ್ ಬಂತು ಅಂದರೆ ತಾನು ಸೇಫ್ ಆಗಬಹುದು ಅನ್ನೋ ಕಾರಣಕ್ಕೆ ಈ ಹೊತ್ತಲ್ಲಿ, ಅಂದರೆ ನಡಿಬೇಕಾದದ್ದೇ ಬಟ್ ಕರೆಕ್ಟ್ ಟೈಮಲ್ಲಿ ಸಂಪುಟ ಅಸ್ತು ಅಂತ ಸಿದ್ದರಾಮಯ್ಯನವರು ಅಹಿಂದ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಟಚ್ ಮಾಡಲ್ಲ ಅನ್ನುವಂತಹ ನಂಬಿಕೆಯ ಮೇಲೆ ಎಲೆಕ್ಷನ್ಗೂ ಮುದ್ರೆ ಒತ್ತಿದ್ರ ಅನ್ನೋ ರೀತಿಯ ಚರ್ಚೆನೂ ಆಗ್ತಿದೆ. ಹಾಗಾಗಿ ಇನ್ನು ತಡ ಮಾಡಿದ್ರೆ ಆಗಲ್ಲ, ಅದೇನಾದರೂ ಆಗಲಿ ಡಿಸೆಂಬರಲ್ಲೇ ಆಗಲಿ ಅಂತ ಅಂತಿಮ ನಿರ್ಧಾರ ಪ್ರಕಟಿಸಿದ ಡಿ ಕೆ ಟೀಮ್. ಇಲ್ಲವಾದರೆ
ರೆಸಾರ್ಟ್ ಶಾಕಿಂಗ್ ನ್ಯೂಸ್, ಯಾವುದೇ ಕ್ಷಣದಲ್ಲಿ ಸ್ಫೋಟವಾಗಬಹುದು ಅನ್ನೋವಷ್ಟು ಬಿರುಸಿನ ಚಟುವಟಿಕೆ ಕೈಪಾಳ್ಯದಲ್ಲಿ ನಡೆದು ಬಿಟ್ಟಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.